ನಾನು ಹೊರಟಿರೋ ಕತೆ ಇಷ್ಟೇ. ಮನುಷ್ಯ ಒಳ್ಳೆಯವನೇ, ಅವನ ಬದುಕು ಆಸೆ ಕೆಟ್ಟದ್ದು. ಅಂಥದ್ದೇ ಆಸೆ ಹೊತ್ತೊಬ್ಬ ಧ್ವನಿ ಹದ್ದಿನ ರೀತಿ ಕಣ್ಣಾಕಿದ. ಹೂ ತೋಟದಲ್ಲೊಂದು ಜಾಲಿಯ ಮರದಂತೆ. ಅಯ್ಯೋ, ನಾನು ನೋಡಿ ಎಲ್ಲ ಮಾತಲ್ಲಿ ಹೇಳ್ತಾ ಇದ್ದೀನಿ, ಆ್ಯಕ್ಷನಲ್ಲಿ ಸ್ವಲ್ಪ ನೋಡಿ. ಕತೆ ಆರಂಭದಲ್ಲಿ ಬೋರಾದರೂ ಅಂತ್ಯದಲ್ಲಿ ಕುರುಕ್ಷೇತ್ರನೇ ತೋರಿಸ್ತೀನಿ. ಭಯಾನಕ ಶಬ್ದ ಕೇಳ್ತಲ್ಲ, ಯಾವ್ದೋ ಕ್ರೂರವಾದ ಶಬ್ದ ಕೇಳ್ತು. ಯಾವ್ದೋ ಪ್ರಾಣದಾಗಿರ್ಬೋದು. ನೀನ್ ಒಳಗ್ ಬರಲ್ಲನು? ಇಲ್ಲ ದಣಿ, ನೀವ್ ಹೋಗಿ. ಗೊತ್ತಿಲ್ಲದೆ ಬಂದ್ರೆ ದೇವ್ರ ಕ್ಷಮಿಸ್ತಾನೆ, ಗೊತ್ತಿದ್ದು ಬಂದ್ರೆ ತಪ್ಪಾಗುತ್ತೆ ದಣಿ.
ಏನ್ ಒಳ್ಳೆ ಕೆಲಸ ಮಾಡ್ತಾನಂತ ದೇವ್ರು ಇವ್ರನ್ನ ಕಾಯ್ತಾನ. ಮನ್ಸಲ್ಲಿ ಬೆಕ್ಕಿಟ್ಟದಿ. ಹಂಗೇನಿಲ್ಲ ದಣಿ. ಲೋಕ ರೂಢಿ ಏನಂತ ಗೊತ್ತಾ ಧರ್ಮ? ಮಾಡೋದೆಲ್ಲ ಕೆಟ್ಟ ಕೆಲಸ ಮಾಡಿ ಆಮೇಲೆ ಭಗವಂತ ನೀನ್ ಕಾಪಾಡಪ್ಪ ಅಂತ ಹೇಳ್ಕೊಳ್ಳೋದು. ಇದ್ರಲ್ಲಿ ನಾನು ಸೇರಿನೇ. ಬಾ ಬೈರಾ ಬಾ. ಚಿರತೆ ಗುಡ್ಡಕ್ಕೆ ಅನುದಾನ ಬಿಡುಗಡೆ ಮಾಡಿದೆ ನೋಡು, ಪೇಪರ್ ಅಲ್ಲಿ ಬಂದಿದೆ. ಹೌದಾ? ಒಳ್ಳೆ ವಿಷಯ. ಆದ್ರೆ ನಮ್ ದಣಿನ ಕೇಳ್ತೀನಿ. ಬುದ್ಧಿ ಯಾರು? ನಮ್ ಬೈರ ದಣಿ. ನಮ್ ಬೈರನಾ? ಬಾ ಬೈರ ಕೂತ್ಕೋ. ಏನ್ ಬೈರ ಸೂರ್ಯ ಊಟ ಮುಂಚೆನೆ ಬಂದಿದ್ಯಾ? ಮತ್ತೆ ಯಾವ್ದಕ್ ಬರಂದೆ ಬುದ್ಧಿ? ನಮ್ ಕಾಡ್ ಜನಕ್ಕೆ ಅದು ಒಂದೇ ಸಮಸ್ಯೆ ಬುದ್ಧಿ. ಕಾಡು ಪ್ರಾಣಿಗಳ ಹಾವಳಿ ಬುದ್ಧಿ. ಹೌದಾ ಬೈರ, ನಾನು ಸಹ ಸರ್ಕಾರಕ್ಕೆ ತುಂಬಾ ಬಾರಿ ಮನವಿ ಸಲ್ಲಿಸಿದ್ದೇನೆ. ಈ ಸಾರಿ ಬಂದ್ರೆ ಮಾಡ್ಸೋಣ ತಕ್ಷಣ. ಹೇಗಿದ್ರೆ ಬೈರ, ಎಲ್ರು ಚೆನ್ನಾಗಿದ್ದೀರಾ? ದೂರ್ಲಿದ್ದ ನೋಡುವವರಿಗೆ ಏನು ಬುದ್ಧಿ? ಎಲ್ಲದೂ ಚೆನ್ನಾಗಿ ಕಾಣ್ತದೆ ಬುದ್ಧಿ. ಅಲ್ಲಿದ್ದು ಜೀವನ ಮಾಡೋರಿಗೆ ಗೊತ್ತು ಬುದ್ಧಿ, ಅದು ಜೀವನದ ಕಷ್ಟ ಏನು ಅಂತ. ಇನ್ನು ಸ್ವಲ್ಪ ದಿನ ತಡಿ ಬೈರ, ಸರ್ಕಾರ ಮಾಡದಿದ್ರು ನಾನು ಮಾಡಿಸ್ತೀನಿ. ನಿಮ್ಮ ಕ್ಷೇಮವೇ ನನ್ನ ಕ್ಷೇಮ ಬೈರ. ಊರೊಳಗ ಬರುವಾಗ ಒಳ್ಳೆ ಸುದ್ದಿಯನ್ನು ಕೇಳಿ ಬಂದೆ ಬುದ್ಧಿ. ಹೌದಾ ಬೈರ? ಬರುವಾಗ ಪಟ್ಟೆ ಅಂಗಡಿ ಮಾದ ಹೇಳಿದ, ನಮ್ಮ ಚಿರತೆ ಗುಡ್ಡಕ್ಕೆ ಸರ್ಕಾರ ಸಹಾಯ ಮಾಡಿದೆ ಅಂತ ಕೇಳಿ ನೋಡಿ ಬುದ್ಧಿ. ಇದು ತುಂಬಾ ಸಂತೋಷ ವಿಷಯ ತಂದಿದೆ ಬೈರ. ಹಾಗಾದ್ರೆ ಪರಿಹಾರ ಚಿಕ್ಕಂತಾಯ್ತು. ನಾ ಇನ್ನು ಬರ್ತೀನಿ ಬುದ್ಧಿ. ಮೊದಲು ಈ ಸುದ್ದಿನ ನಮ್ ಜನಕ್ಕರ ಮುಗಿಸ್ತೀನಿ ಬುದ್ಧಿ. ಆಮೇಲೆ ನಿಮ್ದೇ ನಿದ್ದೆಯರ ಮಾಡ್ತಾರೆ. ಬೈರ ಹುಷಾರು, ಹೋಗುವಾಗ ಕಾಡಲ್ಲಿ ಕಾಡು ಪ್ರಾಣಿಗಳಿರ್ತವೆ. ಸರಿ ಬುದ್ಧಿ. ಕಾಡ್ ನಾಯಿ ಮರಳಿಗೆ ಕೈಯಕ್ಕೆ ಅಲ್ವಾ? ಧರ್ಮ ದಣಿ ಬೈರ ಮನೆ ಮುಟ್ಬಾರ್ದು. ಇಲ್ಲಿ ನೋಡಿ ದಣಿ. ಅವ್ರು ಒಳ್ಳೆಯರಾಗಿದ್ದಕ್ಕೆ ನಿನಗೆ ಸಹಿಸ ಕೇಳಿದ್ವಿ. ಕರ್ಸ್ರ ನಮ್ ರುದ್ರ. ನಿಂಗೂ ಆ ನಾಯಿಗಳ ಮೇಲೆ ಕರುಣೆ ಇದೆನಾ? ರಕ್ತದ ರುಚಿ ನೋಡ್ರೆ ನನಗೆ ಕರುಣೆ ಇರೋದು ದಣಿ. ತೋಳಲ್ಲಿ ತಾಕತ್ತಿದ್ರೆ ಎದುರಿಗೆ ಬಂದು ನಿಂತುಕೋ. ರುದ್ರ ನೀನು ಯಾವಾಗ್ಲೂ ಕೆಟ್ಟದ್ ಮಾಡೋರಿಗೆ ಕೆಟ್ಟದಾಗಲ್ಲ, ಮಿತಿ ಮೀರಿದ ಒಳ್ಳೆತನಕ್ಕೂ ಸಹ ಕೆಟ್ಟದಾಗುತ್ತೆ.